ಯಾವುದೇ ಕಾರಣಕ್ಕೂ ನಾವು ನಮ್ಮ ನೀರನ್ನ ನಾವು ತಮಿಳುನಾಡಿಗೆ ಬಿಡಬಾರ್ದು ಅಂತ ಒಂದು ಒತ್ತಾಯನ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ರಾಜ್ಯ ಸರ್ಕಾರ ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರನ್ನ ಸಭೆ ಕರೆದು ಇವತ್ತು ಒಂದು ತೀರ್ಮಾನನ ಒಂದು ಗಟ್ಟಿ ನಿಲುವನ್ನು ಇವತ್ತು ರಾಜ್ಯ ಸರ್ಕಾರ ತಗೋಬೇಕಾಗಿದೆ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ನಾವು ಒಂದು ಗಟ್ಟಿ ನಿಲುವನ್ನು ತಗೊಳ್ಳಿಲ್ಲ ಅಂದರೆ ನಮ್ಮ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಮತ್ತು ಕುಡಿಯೋಕ್ಕೂ ಸಹ ನೀರಿರಲ್ಲ. ಹಾಗಾಗಿ ಒಂದು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹನ ಇವತ್ತು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮಾಡ್ತೀವಿ. ಆದೇಶವನ್ನು ಖಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹೋರಾಟವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಯಾಕೆ ಅಂದರೆ ಈಗಾಗಲೇ ನಮ್ಮ ನಾಡಿನ ಜನರಿಗೆ ಇಲ್ಲಿ ಮಳೆಗಾಲ ಇಲ್ಲ, ಮಳೆ ಇಲ್ಲ, ನೀರಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲೂ ಸಹ ನಾವು ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದು ಖಂಡನೀಯ. ಹಾಗೂ ಇದೇ ರೀತಿ ಈಗಾಗಲೇ ಏನು ಆದೇಶ ಮಾಡಿದ್ದಾರೆ ನೀರನ್ನ ಬಿಡಬೇಕು ಅಂತ, ಇದು ತಕ್ಷಣನೇ ನಿಲ್ಲಿಸಬೇಕು. ಯಾಕೆಂದರೆ ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಮತ್ತು ವ್ಯವಸಾಯಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಬಿಟ್ಟರೆ ಇಲ್ಲಿನ ರೈತರ ಪರಿಸ್ಥಿತಿ ತುಂಬ ಶೋಚನೀಯ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರ ಇವತ್ತು ಒಂದು ಧರಣಿನ